60 ಪದಗಳು ಅಥವಾ 10 ಸಾಲಿನ ಕಥೆಗಳನ್ನು ನ್ಯಾನೋ ಕಥೆಗಳು ಅಂತ ಕರಿತೇವೆ. ಇದನ್ನು ಮೊದಲು ಕಂಡಿಡಿದವರು ಕನ್ನಡದಲ್ಲಿ ತುಂಬ ಇದರಲ್ಲಿ ಹೆಚ್ಚು ಕೃಷಿಯನ್ನು ಮಾಡಿ ಯಶಸ್ಸನ್ನು ಕಂಡಂಥವರು ಗೋಪಕುಮಾರ್ ಅಂತ. ಅವರ ನ್ಯಾನೋ ಕಥೆಗಳು ಬಹಳ ಅದ್ಭುತವಾಗಿರ್ತಿತ್ತು. ಕೇವಲ 10 ಸಾಲಿನಲ್ಲಿ ಅಥವಾ 60 ಪದಗಳಲ್ಲಿ ಇಡೀ ಒಂದು ಕಥೆಯನ್ನು ಹಿಡಿದಿಡುವ ಪರಿ ಅದ್ಭುತ. ಅದನ್ನೇ ನ್ಯಾನೋ ಅಂತ ತುಂಬ ಜನಪ್ರಿಯ ಆಯಿತು. ಈ ನ್ಯಾನೋ ಸೀರೀಸ್ಗಳು ಬಹಳ ಜನಪ್ರಿಯ. ಎಲ್ಲ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ಬಹಳ ಸುಲಭ ಬರೆಯೋದು. ಆದರೆ ನೋಡೋದಕ್ಕೆ ಸುಲಭ ಅನಿಸ್ಬೋದು, ಆದರೆ ಕೇವಲ 10 ಸಾಲಿನಲ್ಲಿ ಅಥವಾ 60 ಪದದಲ್ಲಿ ಇಡೀ ಭಾವವನ್ನು ತುಂಬಿಸಿಟ್ಟು ಜನರ ಮನಸ್ಸನ್ನು ಅದು ತಟ್ಟಬೇಕು, ಮನ ಮುಟ್ಟುವಂತಿರಬೇಕು. ಆ ರೀತಿ ಬರೆಯೋದು ಅಷ್ಟೇ ಕಷ್ಟ ಇದೆ ಸ್ನೇಹಿತರೆ. ಬನ್ನಿ, ಇಂದು ನಾನು ಬರೆದಿರ್ತಕ್ಕಂಥ ಒಂದಷ್ಟು ನ್ಯಾನೋ ಕಥಾಗುಚ್ಛಗಳಿಂದ ಒಂದಷ್ಟು ಕಥೆಗಳನ್ನು ತೆಗೆದು ವಾಚನ ಮಾಡಲಿದ್ದೇನೆ. ಬನ್ನಿ ಆಲಿಸೋಣ. ಮೊದಲ ಕತೆ, ಶೀರ್ಷಿಕೆ ನೆರೆಹೊರೆ. ಆಕೆ ಪಕ್ಕದ ಮನೆಯ ಆಕೆ. ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಬಹಳ ವರ್ಷಗಳ ಕಾಲ ಒಂದೇ ಬಾಡಿಗೆ ಮನೆಯಲ್ಲಿ ಜೊತೆಯಲ್ಲಿದ್ದ ಕಾರಣ ಪರಸ್ಪರ ಗೌರವ, ಪ್ರೀತಿ ಇದ್ದೇ ಇತ್ತು. ಒಮ್ಮೆ ಈಕೆಯ ಮನೆಯಲ್ಲಿ ರಾತ್ರಿ ವೇಳೆ ಕರೆಂಟ್ ಕೈಕೊಟ್ಟಿತ್ತು. ಕತ್ತಲಲ್ಲಿ ಅಡುಗೆ ಮನೆಯ ನೆಲ್ಲಿ ಕೈಗೆ ಕಿತ್ತು ಬಂದಿತ್ತು. ಪತಿ ಬೇರೆ ಊರಿನಲ್ಲಿರಲಿಲ್ಲ. ಮನೆಯೆಲ್ಲ ನೀರು ತುಂಬಿತ್ತು. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಪಕ್ಕದ ಮನೆಯ ಆಕೆ ಮತ್ತು ಅವರ ಪತಿ ಬಹಳ ಸಹಾಯ ಮಾಡಿ ಅನಾಹುತದಿಂದ ಕಾಪಾಡಿ ನೆರೆಯವರೆಂದರೆ ಹೊರೆ ಎಂಬರ್ಥಕ್ಕೆ ವಿರುದ್ಧವಾಗಿ ಸಂತಸ ಕೊಟ್ಟಿದ್ದರು. ಈಗ ಕತೆ 2, ಶೀರ್ಷಿಕೆ ಆಸರೆ. ತಮ್ಮ ಅಕಾಲಿಕ ಮರಣ ಹೊಂದಿದ ಸಂದರ್ಭದಲ್ಲಿ ಅವನ ಮಕ್ಕಳಿಗೆ ಆಸರೆಯಾಗಿ ನಿಂತು ಅವರ ವಿದ್ಯಾಭ್ಯಾಸದ ಹೊಣೆಯನ್ನು ಹೊತ್ತು ಅವರ ಕಾಲ ಮೇಲೆ ನಿಲ್ಲುವಂತೆ ಮಾಡಿದ ಅಕ್ಕ, ಅಂದರೆ ತಮ್ಮ ಅತ್ತೆಯನ್ನು ಅವರ ಅಂತ್ಯಕಾಲದಲ್ಲಿ ಯಾರೆಂದರೆ ಯಾರೂ ಬಳಿಯಲ್ಲಿದ್ದು ಸೇವೆ ಮಾಡದಲೇ ಅನಾಥ ಶವವನ್ನಾಗಿ ಮಾಡಿಬಿಟ್ಟಾಗ ಊರವರೇ ಮುಂದೆ ನಿಂತು ಶವ ಸಂಸ್ಕಾರ ನೆರವೇರಿಸಿ ಅಂತಹ ಕೃತಜ್ಞ ಮಕ್ಕಳಿಗೆ ಊರಿಂದ ಬಹಿಷ್ಕಾರ ಹಾಕಿದರು. ನ್ಯಾನೋ ಕತೆ 3, ಶೀರ್ಷಿಕೆ ಸಕಲ ಗ್ರಹ ಬಲ ನೀನೆ. ಆತನ ಪತ್ನಿಗೆ ಇದ್ದಕ್ಕಿದ್ದಂತೆ ಕಾಯಿಲೆ ಕಾಣಿಸಿಕೊಂಡಿತ್ತು. ಎಷ್ಟೋ ಕಡೆ ತೋರಿಸಿದ್ರೂ ಸರಿಯಾಗಿ ಯಾರೂ ಗುರುತಿಸಲಿಲ್ಲ. ಕಡೆಗೊಮ್ಮೆ ಅದು ಕ್ಯಾನ್ಸರ್ ಎಂದು ತಿಳಿದಿತ್ತು. ಆದರೆ ಸಮಯ ಮೀರಿದೆ ಎಂದರು. ಆಗ ಆತನು ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಎನ್ನುತ್ತಾ ನಿತ್ಯವೂ ದೈವಕ್ಕೆ ಕೈ ಮುಗಿದು ಪತ್ನಿಯನ್ನು ಉಳಿಸೆಂದು ಬೇಡಿದನು. ಇದರ ಫಲವಾಗಿ ದೈವದ ಅನುಗ್ರಹದಿಂದ ಪತ್ನಿ ಶೀಘ್ರವಾಗಿ ಚೇತರಿಕೆ ಕಂಡಳು. ಇಬ್ಬರೂ ಕೂಡಿ ದೇವರಿಗೆ ಹರಕೆ ತೀರಿಸಿದರು. ಶೀರ್ಷಿಕೆ ಬಲಿಪಶು. ಆತನನ್ನು ಆಕೆ ಬಹಳ ಪ್ರೀತಿ ಮಾಡ್ತಿದ್ಲು. ಆದರೆ ಆತನಿಗೆ ಈಗಾಗಲೇ ವಿವಾಹ ಆಗಿರುವ ವಿಚಾರ ತಿಳಿದಾಗ ತುಂಬ ನೋವಾಗಿತ್ತು. ನಂತರ ಅವನಿಂದ ದೂರವಾಗಬೇಕಿತ್ತು. ಆದರೀಕೆ ಒಮ್ಮೆ ಕೂಡ ಇವಳೆಡೆ ತಿರುಗಿ ನೋಡದ ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಜ್ಜಾಗಿ ಅವನ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಕೆಲಸದ ಕಡೆಯಲ್ಲಿ ತೀರ ಕುಗ್ಗುವಂತೆ ಮಾಡಿಬಿಟ್ಟಳು. ಕಡೆಗೆ ಎಲ್ಲ ವಿಷಯಗಳು ಆತನ ಪತ್ನಿ ಕಿವಿಗೂ ಬಿತ್ತು. ಇದರಿಂದ ಮನೆಯಲ್ಲಿ ಅಶಾಂತಿ ತಲೆದೋರಿತು. ಇವನ್ನೆಲ್ಲ ಎದುರಿಸಲು ಧೈರ್ಯ ಸಾಲದೆ ಆತ ಆತ್ಮಹತ್ಯೆಗೆ ಶರಣಾದ. ಒಂದು ಹೆಣ್ಣಿನ ಕುತಂತ್ರಕ್ಕೆ ಬಲಿಪಶುವಾದ. ಮುಂದಿನ ನ್ಯಾನೋ, ಶೀರ್ಷಿಕೆ ನಿಷ್ಠೆ. ಆತನ ಬಳಿ ಒಂದು ನಾಯಿ ಇತ್ತು. ಅದು ಯಾವುದೋ ಹೈಬ್ರಿಡ್ ತಳಿಯಲ್ಲ, ಯಕ್ಷಿತ್ ಬೀದಿ ನಾಯಿಯಾಗಿತ್ತು. ಒಮ್ಮೆ ಈತನಿಗೆ ಮಳೆಗಾಲದಲ್ಲಿ ಮೋರಿಯೊಂದರಲ್ಲಿ ನಡುಗ್ತಿದ್ದ ನಾಯಿಯನ್ನು ತಂದು ಸಾಕಿದ್ದ. ಈತನ ಮಗಳಿಗೆ ಕಾಯಿಲೆಯಾದಾಗ ನಾಯಿ ಸದಾಕಾಲವೂ ಅವಳ ಬಳಿ ಇದ್ದು ಹುಡುಗಿ ಹುಷಾರಾಗುವವರೆಗೆ ತನ್ನ ಪ್ರೀತಿ ತೋರಿ ನಿಷ್ಠೆ ಮೆರೆದಿತ್ತು. ಮುಂದಿನ ನ್ಯಾನೋ, ಶೀರ್ಷಿಕೆ ಪಯಣ. ಅಮ್ಮ, ನೀನು ಏನೇನೂ ಮಾಡಿಲ್ಲ ನಮಗೋಸ್ಕರ. ಅಪ್ಪನ ಹತ್ರ ಕಷ್ಟ ಸಹಿಸ್ಕೊಂಡು ಬಾಳ್ದೆ. ನಿಮಗೋಸ್ಕರ ಅನ್ನೋದೊಂದು ಬಿಟ್ಟರೆ ಒಂದು ಹಣ ಇದೆಯಾ? ಒಡವೆ ಇದೆಯಾ? ಇಲ್ಲ.
ಏನೂ ಇಲ್ಲ, ಖಾಲಿ ಚೊಂಬು ನೀನು. ಅದೇ ನನ್ನ ಫ್ರೆಂಡ್ ಸಂಬಂಧಿನ ನೋಡು, ಎಲ್ಲರೂ ಗೌರ್ಮೆಂಟ್ ಜಾಬ್ನಲ್ಲಿದ್ದಾರೆ, ಕೈ ತುಂಬ ಸಂಬಳ, ಛೇ ಎಂದು ಅಡಿಗಡಿಗೆ ಹೀನಾಯವಾಗಿ ಬೈತಿದ್ದ ಮಗಳಿಗೆ ತನ್ನ ತಾಯಿಯ ತ್ಯಾಗದರಿವು ಮೂಡುವ ಸಮಯಕ್ಕೆ ಸರಿಯಾಗಿ ಆ ತಾಯಿ ತನ್ನ ಇಹಲೋಕ ಪಯಣ ಮುಗಿಸಾಗಿತ್ತು. ಶೀರ್ಷಿಕೆ ಕಠಿಣ. ಜೀವನದಲ್ಲಿ ಪ್ರತಿದಿನವೂ ಕಠಿಣ ಸವಾಲುಗಳನ್ನು ಎದುರಿಸಲು ನಾವು ಸಿದ್ಧರಿರಬೇಕಮ್ಮ ಎಂದು ತಾಯಿ ತನ್ನ ಮಗಳಿಗೆ ಬುದ್ಧಿ ಹೇಳಿದ್ರೆ, ಮಗಳು ಅಯ್ಯೋ ಬಿಡಮ್ಮ, ನಿಂದೆಲ್ಲ ಅದೇ ರಾಗ, ಅದೇ ಕಿತ್ತೋಗಿರೋ ಹಾಡು ಎಂಬಂತೆ ಇರೋ ಒಂದು ಬದುಕನ್ನು ಕೂಡ ಎಂಜಾಯ್ ಮಾಡದೆ ಅದೇನು ಅಂತ ಜೀವಿಸ್ತಿರೋ ಎಂದಾಗ, ಇವಳಿಗಾಗಿ ಅಲ್ವೇ ತಾನು ಎಷ್ಟೋ ಕಠಿಣ ನಿರ್ಧಾರ ತೆಗೆದುಕೊಂಡದ್ದು ಮತ್ತು ನನ್ನ ಸುಖ ಸಂತೋಷಗಳನ್ನು ತೊರೆದದ್ದು. ಛೇ, ಇಂದು ನನ್ನ ಕೈ ನನ್ನ ಕಣ್ಣಿಗೆ ತಿವಿಯುತ್ತಿದೆ. ವಿಪರ್ಯಾಸವೆಂದರೆ ಇದೇ ಏನೋ ಎನಿಸಿತವಳಿಗೆ. ಮುಂದಿನ ಜ್ಞಾನೋ. ಶೀರ್ಷಿಕೆ ಪುರಸ್ಕಾರ. ಬೆಳಿಗ್ಗೆಯಿಂದ ಮಧ್ಯರಾತ್ರಿಯವರೆಗೂ ಮನೆಗೆಲಸ, ಅಡುಗೆ ಎಂದು ಒಂದು ನಿಮಿಷ ಪುರ್ಸೊತ್ತಿಲ್ಲದೆ ದುಡಿದರೂ ಪತಿಯಾಗಲಿ ಅತ್ತೆಯಾಗಲಿ ಒಂದೊಳ್ಳೆಯ ಮಾತನ್ನು ಆಡ್ತಿರ್ಲಿಲ್ಲ. ಇದು ಆಕೆಗೆ ತುಂಬ ನೋವನ್ನು ಕೊಡ್ತಿತ್ತು. ಆದರೆ ಒಮ್ಮೆ ಅತ್ತೆಯವರು ಜಾರಿ ಬಿದ್ದು ಕಾಲು ಮುರಿದುಕೊಂಡು ಮಲಗುವ ದುಸ್ಥಿತಿ ಬಂದೊದಗಿದಾಗ ಹಗಲಿರುಳು ಅತ್ತೆಯ ಸೇವೆಗೆ ಟೊಂಕ ಕಟ್ಟಿ ನಿಂತ ಸೊಸೆಯನ್ನು ಬಳಿಗೆ ಕರೆದ ಅತ್ತೆ, ಮಗಳೇ ಎಷ್ಟೂಂತ ದುಡಿತೀಯ, ಈ ಮನೆಗೆ ನಿನಗೆ ದೊರಕಿದ್ದು ಬರಿಯ ನಿಂದನೆ, ಅಪಮಾನ, ನನ್ನನ್ನು ಕ್ಷಮಿಸು ಮಗಳೇ, ನಿನ್ನ ತಾಳ್ಮೆ ಮುಂದೆ ನಾನು ಕುಬ್ಜಳಾದೆ ಎಂದಾಗ ಅವಳಿಗೆ ಬಯಸದಲೇ ಪುರಸ್ಕಾರ ದೊರೆತಿತ್ತು. ಮುಂದಿನ ಜ್ಞಾನೋ. ಶೀರ್ಷಿಕೆ ಸಮಯ. ಆತನಿಗೆ ಒಳ್ಳೆಯ ಸಮಯ. ಲಾಟ್ರಿಯಲ್ಲಿ ಒಂದಷ್ಟು ಹಣ ಬಂದಿತ್ತು. ಸ್ನೇಹಿತರು ಅಕ್ಕಪಕ್ಕದವರು ಇವನ ಅದೃಷ್ಟ ನೋಡಿ ಕರುಬುತ್ತಿದ್ದರು. ಇವನೋ ಮನಸೋ ಇಚ್ಛೆ ಖರ್ಚು ಮಾಡಿದ. ಓಡಾಡಲೊಂದು ದೊಡ್ಡ ಕಾರು, ಇರಲೊಂದು ಬಂಗಲೆ, ಹೀಗೆ ಎಲ್ಲ ಕೊಂಡಾಯಿತು. ಜೊತೆಗೆ ಮೇಲೊಂದಷ್ಟು ಸಾಲ ಕೂಡ ಆಗಿತ್ತು. ಇನ್ನೀಗ ಪ್ರತಿ ತಿಂಗಳು ಕಂತು ಕಟ್ಟಬೇಕಿತ್ತು. ಲಾಟರಿ ಹಣ ಸಂಪೂರ್ಣ ಖಾಲಿಯಾಗಿತ್ತು. ಜೊತೆಗೆ ಹೆಚ್ಚಿನ ಸಾಲ. ಬಿಡುವಂತಹ ಪರಿಸ್ಥಿತಿ ಎದುರಾಗಿ ಚೆನ್ನಾಗಿದ್ದ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳದೆ ಕೆಟ್ಟ ಸಮಯವನ್ನು ತನ್ನ ಕೈಯಾರೆ ತಾನೇ ತಂದುಕೊಂಡಿದ್ದ. ಇದು ಕೊನೆಯ ಜ್ಞಾನೋ. ಶೀರ್ಷಿಕೆ ಹಬ್ಬ. ಶ್ರಾವಣ ಮಾಸವಂದ್ರೇ ಹಬ್ಬಗಳ ಸಾಲು, ಸಾಲು ಸಾಲು ಸಂಭ್ರಮ. ಜೊತೆಗೆ ಹೊಸ ಬಟ್ಟೆ ಬರೆ ಖರೀದಿ ಮತ್ತು ತವರು ಮನೆಯಿಂದ ಬರುವ ಉಡುಗೊರೆ. ಹಬ್ಬಬ್ಬ, ಒಂದಾ ಎರಡಾ? ಆದರೆ ಇನ್ಮುಂದೆ ತವರು ದೂರ ದೂರ. ಕಾರಣ 6 ತಿಂಗಳ ಹಿಂದೆ ಅಮ್ಮ ತೀರಿಕೊಂಡ್ರು. ಅಪ್ಪ ಹೋಗಿ 2 ವರ್ಷಗಳೇ ಆಗಿದೆ. ಇನ್ನೀಗ ತವರು ಕೇವಲ ನೆನಪಷ್ಟೇ ಎಂದೆನಿಸಿ ಕಣ್ತುಂಬಿದಾಕೆಗೆ. ಈ ಜ್ಞಾನೋ ಕಥೆಗಳ ವಿಶೇಷ ಇನ್ನೊಂದೇನು ಗೊತ್ತಾ ಸ್ನೇಹಿತರೆ? ಜ್ಞಾನೋ ಕಥೆಗಳಲ್ಲಿ ನಾವು ಯಾವುದೇ ಪಾತ್ರಧಾರಿಯ ಹೆಸರು ಬರೆಯೋ ಹಾಗಿಲ್ಲ. ಆತ, ಆಕೆ ಈ ರೀತಿಯೇ ನಾವು ಹೇಳಬೇಕಾಗತ್ತೆ. ಇದು ಜ್ಞಾನೋ ಕಥೆಗಳ ವಿಶೇಷ. ಹೇಗಿತ್ತು ಜ್ಞಾನೋ ಕಥೆಗಳು? ಇಡೀ ಒಂದು ಕಥೆಯನ್ನು ಕೇವಲ 10 ಸಾಲು ಅಥವಾ 60 ಪದಗಳಲ್ಲಿ ವ್ಯಕ್ತಪಡಿಸೋದು. ದಯವಿಟ್ಟು ಕಥೆಗಳನ್ನೆಲ್ಲ ಆಲಿಸಿ ಹೇಗಿತ್ತು ಅಂತ ನನಗೆ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ. ನಾನು ಅನಿತಾ. ನಮಸ್ತೆ ಸ್ನೇಹಿತರೆ.